ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಚೋಕರ್ ಬಂದ್ಬಿಟ್ಟು ಹೊಸ ಕಸ್ಟಮರ್ ಬಂದು ಫಾರಿನ್ ಅಲ್ಲಿ ಇದ್ದಾರೆ, ಬೇರೆ ದೇಶದಲ್ಲಿದ್ದಾರೆ. ಅವರು ವಿಡಿಯೋಸ್ ನೋಡಿ ನಮ್ಮ ಅಂಗಡಿಗೆ ಕಾಲ್ ಮಾಡಿ ಈ ತರ ಆರ್ಡರ್ ಬೇಕು, ಚೋಕರ್ ಅನ್ನು ನೋಡಿದೀವಿ, ಈ ತರ ಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ, ರೆಡಿ ಮಾಡ್ತೀನಿ. ಚೋಕರ್ ಬಂದು ಕಸ್ಟಮರ್ ಬಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಪಿಂಟ್ರೆಸ್ಟ್ ಆ್ಯಪ್ ಅಲ್ಲಿ ನೋಡಿ ಅವ್ರು ಸೆಲೆಕ್ಟ್ ಮಾಡಿದ್ರು. ಮತ್ತೆ ನಂಗೆ ಕಾಲ್ ಮಾಡಿ ಈ ತರ ನಾವು ಒಂದು ಚೋಕರ್ ನೋಡಿದ್ವಿ, ಅದು ಮಾಡ್ಕೊಡ್ತೀರಾ ನೀವು ಅಂತ ಹೇಳಿದ್ರೆ, ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಅವ್ರು ಹೇಳಿದ್ರು ನಮಗೆ ಡೆಲಿವರಿ ನೀವೇ ಕೊಡಬೇಕಾಗುತ್ತೆ, ನಮ್ಮ ತಾಯಿಯವರು ಬರ್ಲಿಕ್ಕಾಗಲ್ಲ ನಿಮ್ಮ ಅಂಗಡಿಗೆ ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂತ ಹೇಳಿದ್ದೆ. ಅವ್ರು ಬೆಂಗಳೂರಲ್ಲಿ ಎಲ್ಲ ಒಂದು ಅಡ್ರೆಸ್ ಹೇಳ್ತಾರೆ, ಅಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಮತ್ತೆ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಶ್ರೀನಾಥ ಫ್ರೆಂಡು ಆದೇಶ ಅಂತ ಹೇಳ್ಬಿಟ್ಟು ಅವ್ರು ಆರ್ಡರ್ ಮಾಡಿದ್ದಾರೆ. ಇದು ಮಾಂಗಲ್ಯ ಚೈನ್ ಬಂದು 45 ಗ್ರಾಮ್ ಹೇಳಿದ್ರು, 46 ಗ್ರಾಮ್ ಅಷ್ಟು ಹೇಳಿದ್ದಾರೆ. ಅವ್ರು ಹೇಳಿದ್ರು ತೂಕ 1 ಗ್ರಾಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಆಗಬಾರ್ದು ಅಂತ. 45 ಅಂದ್ರೆ 46 ಗ್ರಾಮ್ ಆಗಿದೆ. ಅವ್ರು ಹೇಳಿದ್ರು 1 ಗ್ರಾಮ್ ಅಷ್ಟು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ. ಸರಿ, ಅವ್ರು ಹೇಳ್ದಂಗೆ 1 ಗ್ರಾಮ್ ಅಷ್ಟು ಜಾಸ್ತಿನೇ ಆಗಿದೆ. ಮತ್ತೆ ಬಂದು ಚೋಕರ್ ಬಂದ್ಬಿಟ್ಟು 10 ಗ್ರಾಮ್ ಅಲ್ಲಿ ಹೇಳಿದ್ರು, ಇದು 10 ಗ್ರಾಮ್ ಸಮಥಿಂಗ್ ಎಷ್ಟಾಗಿದೆ ನೋಡಿ ಹೇಳ್ತೀನಿ, ಇದನ್ನ ಮತ್ತೆ ಹೇಳ್ತೀನಿ ನಾನು. ಮತ್ತೆ ಬಂದು ಕರಿಮಣಿ ಸರ ಬಂದ್ಬಿಟ್ಟು ಇವ್ರು ಬಂದು ಹಳೆ ಕಸ್ಟಮರ್ ನಮಗೆ, ಚಿಂತಾಮಣಿ ಅವರು. ಇವ್ರು ಏನಂದ್ರೆ ಅವರು ಶಾಂಪಲ್ ಡಿಸೈನ್ ಕೊಟ್ಟಿದ್ದಾರೆ ನಮ್ಗೆ, ಇದು ಅಷ್ಟೇ ಪಿಂಟ್ರೆಸ್ಟ್ ಅಲ್ಲಿ ಆಪಲ್ ನೋಡ್ಬಿಟ್ಟು ಸೇಮ್ ಡಿಸೈನ್ ಬೇಕು ಮಂಜು, ನನಗೆ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊಡಿ ಅಂತ ಹೇಳಿದ್ರು. ಆಯ್ತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವರು ಅಷ್ಟೇ ತೂಕ ಬಂದು 15 ಗ್ರಾಮ್ ಹೇಳಿದ್ರು, ಇದು 15 ಆಗಿದೆಯೋ 18 ಆಗಿದೆ ನೋಡ್ಬೇಕು, ನೋಡೋಣ ಎಷ್ಟಾಗಿದೆ ಅಂತ. 18 ಗ್ರಾಮ್ ತೋರಿಸ್ತಿದೆ, ನೋಡೋಣ ಎಷ್ಟಾಗಿದೆ ಅಂತ. ಕರಿಮಣಿಗಳೆಲ್ಲ ಲೆಸ್ ಮಾಡಬೇಕಾಗುತ್ತಲ್ಲ, ನೋಡಿ ಹೇಳ್ತೀನಿ. ಇದೇನಂದ್ರೆ ಡಿಸೈನು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು, ನೋಡ್ಕೊಳ್ಳಿ. ಇದು ಬಂದು ಉದ್ದ ಬಂದ್ಬಿಟ್ಟು ಅದೇ ಕೆಲಸದಾಗ ಅವರೇನೋ ಸ್ವಲ್ಪ ಹೈಟು ಪರ್ಸನಾಲಿಟಿ ಇರೋದ್ರಿಂದ ಉದ್ದ ಹೇಳಿದ್ರು, ಸ್ವಲ್ಪ ಉದ್ದ ಇರಬೇಕು ಅಂತ ಹೇಳ್ಬಿಟ್ಟು. ಅದು ಮಾಮೂಲಾಗಿ 18 ಇಂಚ್ ಮಾಡೋದು, ಇದು 20 ಇಂಚ್ ಮಾಡಿದೀವಿ. ಮತ್ತೆ ಈ ಚೌಕಾರು ಅಷ್ಟೇ, ಚೌಕಾರು ಕಸ್ಟಮರ್ ಇದು 3 ಲೈನ್ ಹೇಳಿದ್ರು, 3 ಲೈನ್ ಬರ್ಲಿ ಮುತ್ತು ಅಂತ ಹೇಳಿದ್ರು. ಇದೇನಂದ್ರೆ 3 ಲೈನ್ ಹಾಕರಿ ಅಂದ್ರೆ ತುಂಬಾ ಕಡಿಮೆ ಆಗ್ತಿದೆ, ಯಾಕಂದ್ರೆ ಚೌಕರ್ ಸ್ವಲ್ಪ ಹೆವಿ ಇದೆ. ಇದಕ್ ಮೊದಲು ನಾನು ಮಾಡಿರೋ ಚೌಕಾರಲ್ಲೆಲ್ಲಾನು 7 ಗ್ರಾಮು 8 ಗ್ರಾಮು ಅಷ್ಟರಲ್ಲಿತ್ತು, 9 ಗ್ರಾಮು ಅಷ್ಟರಲ್ಲಿತ್ತು. ಇದು 10 ಗ್ರಾಮ್ ಸಮಥಿಂಗ್ ಆಗಿದೆಯಲ್ಲ, ಹಂಗಾಗಿ ಸ್ವಲ್ಪ ಹೆವಿ ಸೈಜೇ ಬಂದಿದೆ. ಹಂಗಾಗಿ ಸ್ವಲ್ಪ ಲೈನ್ಗಳು 4 ಆಗ್ಬೇಕಾಗಿತ್ತು, 4 ಹಾಕಿದೀವಿ. ಮತ್ತೆ ಕಸ್ಟಮರ್ ಅದೇ ಕೆಲಸ ಇದೆ, ನಮ್ಗೆ ವೈಟ್ ಪರ್ಲೆ ಇರಬೇಕು, ಗೋಲ್ಡ್ ಕಲರ್ ಇರೋ ಪರ್ಲ್ ಬೇಡ ಅಂತ ಹೇಳಿದ್ರು. ಇದು ಸ್ವರಾಸ್ಕಿ ಪರ್ಲ್, ಇದು ಒರಿಜಿನಲ್ ಸ್ವರಾಸ್ಕಿ ಪರ್ಲ್ ಹಾಕಿದೀವಿ. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ನಮ್ಮ ಅಂಗಡಿ ಬಂದು ಕೇರ್ಬೋದಲ್ಲಿ ಚಿಂತಾಮಣಿ ಹೇಳಿದ್ದೆ ಎಲ್ಲ ಪುರಾಣ ಇದೇನೆ ಆಗೋಯ್ತು. ಇದ್ರ ಬಗ್ಗೆ ನೀಟಾಗಿ ತೋರಿಸ್ತೀನಿ, ನೋಡಿ. ಏನಾದ್ರು ಇದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ಇದು ಏನಂದ್ರೆ ಇದು ರಾತ್ರಿನೇ ಡೆಲಿವರಿ ಕೊಡ್ಬೇಕಾಗಿತ್ತು, ಇದು ಮಾಂಗಲ್ಯ ಚೈನ್. ಯಾಕಂದ್ರೆ ಅವ್ರಿಗೆ ಬೇರೆ ಎಲ್ಲ ಊರಿಗೆ ಹೋಗ್ತಿದೀವಿ, ಬೇಗ ನೈಟಲ್ಲೇ ಕೊಡ್ತೀರಿ ಅಂತೀನೋ. ಸರಿ ಆಯ್ತು, ನಾನು ನೈಟಲ್ಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಕೆಲವು ಕಾರಣಗಳಿಂದ ಸ್ವಲ್ಪ ಹೋಗ್ಲಿ, ಬೆಳಗ್ಗೆನೆ ಬಂದು ಒಂದು 8 ಗಂಟೆಗೆ ಬಂದು ತಗೊಳ್ತೀವಿ ಅಂತ ಹೇಳಿದ್ರೆ, ಇವಾಗ ಬರ್ತಾರೆ ಕಸ್ಟಮರು, ನಾವು ಡೆಲಿವರಿ ಕೊಟ್ಬಿಡ್ತೀವಿ. ಮತ್ತೆ ನೋಡ್ಬೋದು ಮಾಂಗಲ್ಯ ಚೈನ್. ಮತ್ತೆ ಇನ್ನೊಂದು ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ, ಅದು ಬಂದು 60 ಗ್ರಾಮಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದೆ, ಅದನ್ನು ಕೂಡ ಸೇಮ್ ಅದೇ ಡಿಸೈನ್ ಮತ್ತೆ ಇನ್ನೂ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ನಾನು ಹೇಳೋದ್ರೆ G7 ಅಲ್ಲಿ ಮಾಡಿಸೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ. ಮತ್ತೆ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಕೊಡ್ತೀವಿ ಆ ಥರ ಅನ್ಬೇಡಿ ದಯವಿಟ್ಟು. ಆದಷ್ಟು ಮ್ಯಾಕ್ಸಿಮಮ್ 90% ಅಮೌಂಟ್ ಎಲ್ಲ ಕೊಡಲಿಕ್ಕೆ ಟ್ರೈ ಮಾಡಿ. ಮತ್ತೆ ನೀವು ವಾರದಿಂದ 10 ದಿನ ಒಳಗಡೆ ನಿಮಗೆ ಡೆಲಿವರಿ ಕೊಡ್ತೀನಿ. ಯಾವುದೋ ಒಂದೊಂದು ಕೆಲವು ಲೇಟ್ ಆಗುತ್ತೆ ಅಷ್ಟು ಬಿಟ್ರೆ ಎಲ್ಲಾನು ಬೇಗ ಕೊಡ್ಬೇಕಂತಾನೆ ಟ್ರೈ ಮಾಡ್ತೀನಿ. ಇದು ಪರ್ಲದೊಂದು, ಮತ್ತೆ ಬಂದು ಗ್ರೀನ್ ಸ್ಟೋನ್ ಒಂದು ಆರ್ಡರ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕ್ರಿ, ಯಾವುದೇ ಕಾರಣಕ್ಕೂ ಸಾಲ ಇಡಬೇಡಿ, ಸಾಲ ಇಡಬೇಕು ಅನ್ನೋ ಯೋಚನೆ ಇಟ್ಕೋಬೇಡಿ. ಮತ್ತೆ ಮಾಡಿದ್ಮೇಲೆ ತೂಕಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಕಾಂಪ್ರಮೈಸ್ ಆಗಿ. ಸರಿನಾ, ಆಯ್ತು. ಮತ್ತೆ ಇದಕ್ಕೆಲ್ಲ ಹಾಲ್ ಮಾರ್ಕ್ ಎಲ್ಲ ಆಗಿದೆ, ಕಾರ್ಡ್ಸ್ ಎಲ್ಲ ಹಾಕ್ಕೊಟ್ಟಿದ್ದೀನಿ ಕಸ್ಟಮರಿಗೆ, ಇವಾಗೆಲ್ಲ ಡೆಲಿವರಿ ಕೊಟ್ಬಿಡ್ತೀನಿ. ಧೈರ್ಯವಾಗಿ G7 ಅಲ್ಲಿ ಆರ್ಡರ್ ಮಾಡಿ, ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ನಿಮ್ಗೆ ಪ್ಯೂರಿಟಿಯಲ್ಲಿ ಆಗಿರ್ಬೋದು, ಎಲ್ಲಾಗಿರ್ಬೋದು, ನಿಮಗೆ ತುಂಬ ರೀಸನಬಲ್ ಆಗಿ ನಾನು ಮಾಡಿಕೊಡ್ತೀನಿ. ಮತ್ತು ಪ್ಯೂರಿಟಿ 916 ಪಕ್ಕ ಇರುತ್ತೆ, ಅದರಲ್ಲಿ ಯಾವುದೇ ಥರ ಯೋಚನೆ ಇಲ್ಲ. ದಯವಿಟ್ಟು ನಂಬಿ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ, ಇನ್ನೇನಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ಹೊಸ ಜ್ಯುವೆಲ್ರಿ ಬಂದಾಗೆಲ್ಲ ವೀಡಿಯೋ ಮಾಡ್ತೀನಿ, ನಿಮ್ಗೆ ನೋಟಿಸ್ ಬರುತ್ತೆ. ನಿಮ್ಗೆ ಮಾಡಿಸ್ಕೋಬೇಕು ಅಂದರೆ ಈ ಥರ ಏನಾದರೂ ಇದ್ದರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತು ಈಗ ನೋಡ್ತಿರೋ ಚೌಕರ್ ಬಂದು ಕಸ್ಟಮರ್ ಬಂದು 10 ಗ್ರಾಮ್ ಮೇಲೇನೆ ಆದರೂ ಪರವಾಗಿಲ್ಲ ಅಂತ ಹೇಳಿದರು.
ಅದ್ರ ನೋಡಬೇಕು, ಬಿಲ್ಲಲ್ಲಿ ನೋಡ್ತೀನಿ ಎಷ್ಟು ಗ್ರಾಮ್ ಆಗಿದೆ ಏನು ಅಂತ. ಕಸ್ಟಮರ್ ಯಾಕಂದರೆ ಪಾಪ ಅವರು ಎಲ್ಲೋ ದೂರದಲ್ಲಿ ಇರ್ತಾರೆ, ಅಮೌಂಟ್ ಹಾಕ್ಬಿಟ್ಟಿದ್ರು, ಸುಮಾರು ಒಂದು 50,000 ಅಷ್ಟು ಅಮೌಂಟ್ ಹಾಕಿದ್ರು. ಅವ್ರೇನಂದರೆ ಪದೇ ಪದೇ ಮೆಸೇಜ್ ಮಾಡ್ತಿದ್ರು, ಯಾಕಂದರೆ ಟಚಲ್ಲಿ ಇದ್ದಾರಾ ಇಲ್ವಾ ಅಂತ. ಯಾಕಂದರೆ ಅದು ನಂಬಿಕೆ ಬರಬೇಕಲ್ಲ, ಯಾಕಂದರೆ ಅಮೌಂಟು ಹಾಕ್ಬಿಟ್ಟಿದ್ದೀವಿ ಮತ್ತು ಇವ್ರು ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ ಅಂತ ಆ ಥರ ಭಯದಿಂದ ಇದ್ದರು. ಆ ಥರ ಇದ್ದಾರೆ. ನಾನು ಹೇಳೋದ್ರೆ ಎಲ್ಲರನ್ನೂ ನಂಬಿ ಅಂತ ನಾನು ಹೇಳ್ತಿಲ್ಲ. ನಾನು ಕೂಡ ಕೆಲವು ಮೋಸಗಳಿಗೆ ಹೋಗಿದ್ದೀನಿ ಆನ್ಲೈನಲ್ಲಿ. ಅಮೌಂಟ್ ಹಾಕಿ ಮೋಸ ಮಾಡೋದೆಲ್ಲ ಆಗುತ್ತೆ, ನನಗೂ ಆಗದೆ ಏನಿಲ್ಲ. ಹಂಗಂತೇಳಿ ಎಲ್ರನ್ನೂ ನಂಬಿ ಅಂತಲೇ ಹೇಳ್ತಿಲ್ಲ. ನಾನು ಹೇಳೋದಂದರೆ ನಂಬೇಡಿ, ಆನ್ಲೈನಲ್ಲಿ ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ನಂಬಕ್ಕೆ ಹೋಗಬೇಡಿ. ಒಂದಕ್ಕೆ 2 ಸಲ ವಿಚಾರಿಸಿ ಯಾವುದೇ ವಿಷಯ ಆಗಲಿ. ಮತ್ತು ಮಾಂಗಲ್ಯ ಚೈನ್ ಬಂದುಬಿಟ್ಟು ಇದು ಬಂದು 46 ಅಂತ ತೂಕ. ಇದಕ್ಕೆ ಮೊದಲು ಕೂಡ ಮಾಡ್ತಿರೋ ಡಿಸೈನೇ ಇದು. ಇದು ತುಂಬ ಚೆನ್ನಾಗಿರುತ್ತೆ. ಕಸ್ಟಮರ್ ತುಂಬ ಇಷ್ಟಪಟ್ಟರು ಇದನ್ನು. ಇದನ್ನು ಮಾಡಿಸ್ಕೊಳ್ಳೋರು ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಸರ್, ಕೇಳಿದವರೆಲ್ಲ ಹಾಕ್ಕೊಂಡಾಗೆಲ್ಲ ಎಲ್ಲರೂ ಕೇಳ್ತಾರೆ ತುಂಬ ಚೆನ್ನಾಗಿದೆ, ಎಲ್ಲಿ ಮಾಡಿಸ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅಂತ. ಅವಾಗ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ನಮ್ಮ ಅಂಗಡಿಯಲ್ಲಿ ಮಾಡಿರೋದು ಅಷ್ಟು ಚೆನ್ನಾಗಿ ಜನಗಳು ಕೇಳ್ತಿದ್ದಾರೆ ಅಂತ ಅಂದಾಗ, ಅಂದರೆ ಇದು ಬೇರೆ ಅಂಗಡಿಯಲ್ಲಿ ಕೂಡ ಮಾಡಿರ್ತಾರೆ, ಮಾಡದೆ ಏನಿಲ್ಲ, ಆದರೆ ಅವ್ರು ಮಾಡಿಸ್ಕೊಳ್ಳೋ ಹೆಸರು ಬರುತ್ತಲ್ಲ, ಅದೊಂದು ಖುಷಿ ಆಗುತ್ತೆ ಇದು. ಇದು ಉದ್ದ ಬಂದುಬಿಟ್ಟು ಮಾಮೂಲಿ 25 ಇಂಚ್ ಉದ್ದ ಇಟ್ಟಿದ್ದೀವಿ, ಸಾಕು. 25 ಇಂಚ್ ಉದ್ದ ಇದ್ದರೆ. ಇದು ಚೌಕರ್ ಬಂದು ಕಸ್ಟಮರ್ ಬಂದು 3 ಲೈನೇ ಹೇಳಿದ್ರು. ಇದು 3 ಲೈನ್ ಮಾಡಿದ್ರೆ ತುಂಬ ಕಡಿಮೆ ಬರುತ್ತೆ ಅಂತೇಳಿ ನಾನು 4 ಲೈನ್ ಮಾಡ್ತೀನಿ ಅಂತ ಹೇಳಿದ್ರು ಕೆಲಸಗಾರರು. ಸರಿ 4 ಲೈನೇ ಮಾಡಿ ಅಂತ ಹೇಳಿದೆ. ಯಾಕಂದರೆ 3 ಲೈನ್ ಮಾಡಿದ್ರೆ ಇದು ಡಾಲರ್ ದೊಡ್ಡದಾಗುತ್ತೆ, ಮಣಿಗಳದ್ದು ಸಣ್ಣವಾಗುತ್ತೆ, ಆ ಥರ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದು ಮಾಡಿದ್ವಿ. ಮತ್ತು ಇದು ಏನು ಮಾಡಿದ್ದೀವಿ ಅಂದರೆ, ನಾವು ಇದಕ್ಕೆ ಮೊದಲು ಹೇಳಿದ್ದೆ ನಾನು, ಈ ಥರ ಲೈನ್ಗಳು ಪಕ್ಕಕ್ಕೆ ಹೋಗ್ದಿರ ಇಲ್ಲೊಂದು ಚಿನ್ನದ ಕಂಬಿ ಕೊಟ್ಟಿರ್ತೀವಿ, ಇದೊಂದು. ಮತ್ತು ಇದು ಥ್ರೆಡ್ಡೇ ಕೊಟ್ಟಿವಿ. ಥ್ರೆಡ್ ಕೊಟ್ಟರೆ ಏನಂದರೆ ನಿಮ್ಗೆ ಕಂಫರ್ಟಾಗಿ ಕೂರುತ್ತೆ ಅನ್ನೋದು. ಮತ್ತು ಹಿಂದ್ಗಡೆ ಕೂಡ ಇದೆಲ್ಲ ಚಿನ್ನನೇ ಹಾಕಿದ್ವಿ. ಯಾಕಂದರೆ ತೂಕ ಹೆವಿ ಇದೆ, ಹಂಗಾಗಿ ಇದನ್ನೆಲ್ಲ ಆರ್ಟಿಫಿಷಿಯಲ್ ಏನು ಹಾಕೋ ನೆಸಿಟಿ ಇರಲಿಲ್ಲ, ಹಂಗಾಗಿ ಚಿನ್ನದ್ದೇ ಹಾಕಿದ್ದೀವಿ. ಕಸ್ಟಮರ್ಗೆ ಬೇಕಾದರೆ ಫ್ಯೂಚರಲ್ಲಿ ಬೇಕಾದ್ರೆ ಇವಾಗ ನಾವು ವೈಟ್ ಪರ್ಲೇ ಇರಬೇಕು ಅಂತ ಹೇಳಿದ್ರು, ಒಂದು ವೇಳೆ ಗೋಲ್ಡ್ ಪಾಲಿಶಲ್ಲಿ ಬೇಕಂದ್ರೂ ಕೂಡ ಮಾಡ್ಬೋದು. ಒಂದು ವೇಳೆ ಬೇರೆ ಪರ್ಲ್ ಅಂತಲ್ಲ, ಬೇರೆ ಮಣಿ ಕೂಡ ಹಾಕ್ಕೋಬೋದು. ಅವ್ರಿಗೇನು ಇಷ್ಟ ಬರುತ್ತೋ ಅದು ಚೇಂಜ್ ಮಾಡಿಸ್ಕೋಬೋದು. ಮಾಡೋಕ್ಕೆ ಒಂದು 300-400 ರೂಪಾಯಿ ಚಾರ್ಜ್ ಮಾಡೋಕ್ಕಾಗುತ್ತೆ, ಮತ್ತು ಮಾಡಬೇಕಾಗುತ್ತೆ. ಅದೊಂದು. ಮತ್ತೇನು ಹೇಳಿ, ಇದು ಕಸ್ಟಮರ್ ಕೂಡ ಇದು ಚೇಂಜಸ್ ಅವರೇ ಹೇಳಿದ್ರು. ಏನಂದರೆ ಇದು ಕೆಳಗಡೆ ಗೆಜ್ಜೆ ಇದೆಯಲ್ಲ, ಅದರಲ್ಲಿ ಸಿಂಗಲ್ ಇತ್ತು, ಆ ಥರ ಬೇಡ ಸರ್, ನಮಗೆ ಈ ಥರ ಗೆಜ್ಜೆ ಥರ ಇರಲಿ ಅಂತ ಹೇಳಿದ್ರು. ಸರಿ ಮೇಡಮ್ ಅಂತ ಹೇಳಿ ಮಾಡಿದ್ವಿ. ಡಿಸೈನ್ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿ ಸೆಲೆಕ್ಟ್ ಮಾಡಿದರು. ಏನು ಸ್ವಲ್ಪ ಸಿಕ್ಕಾಕೊಂಡಿರಿ, ಇಲ್ಲೇ ಅದು ಮತ್ತೆ ತೆಗಿತೀನಿ. ನೋಡ್ಬೋದು ಡಾಲರ್ ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು. ಅದಕ್ಕೆ ತಕ್ಕಂಗೆ ಇದು ನನಗೊಂದು ಫೋಟೋ ಕೊಟ್ಟಿದ್ರು, ಅದೇ ಥರ ಇರಬೇಕು ಅಂತ ಹೇಳಿ. ಇದು 2 ಕಡೆ ಡಿಸೈನ್ ಬರುತ್ತೆ ಇದು. ನೋಡ್ಬೋದು. ನಿಮ್ಗೆ ಏನಾದರೂ ಈ ಥರ ಬೇಕು. ಇದು ತೂಕ ಸ್ವಲ್ಪ ಜಾಸ್ತಿ ಆಗುತ್ತೆ, 15 ಗ್ರಾಮ್ ಅಂತ ಹೇಳಿದರು. ಒಂದು 18 ಗ್ರಾಮ್ ಅಷ್ಟು ಆಗಿದೆ ಅನಿಸುತ್ತೆ, ಸ್ವಲ್ಪ ಜಾಸ್ತಿನೇ ಆಗಿದೆ. ಇದು ಡಿಸೈನ್ ಏನಿದೆ ಆ್ಯಸ್ ಇಟ್ ಈಸ್ ಅದೇ ಮಾಡಿದ್ದಾರೆ. ಹಂಗಾಗಿ ಸ್ವಲ್ಪ ತೂಕಗಳು ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತೂಕ ಜಾಸ್ತಿನೇ ಆಗುತ್ತೆ. ಇದು ಬಂದು ತುಂಬ ದಿನ ಆಯಿತು ಆರ್ಡ್ರ್ ಮಾಡಿ ಕಸ್ಟಮರು. ಇದು ಬಂದು ಮಾಲೂರಿಂದ ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರ್. ಇದು ಚೆನ್ನಾಗಿ ಬಂದಿದೆ ಡಿಸೈನ್. ಇದು ನಾವೇ ಸೆಲೆಕ್ಟ್ ಮಾಡಿದ್ದೆ ಡಿಸೈನ್, ಈ ಥರ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಪರ್ಲ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದೆ ಡಿಸೈನು. ನಾನು ಹೇಳಿದೆ ಈ ಥರ ಮಾಡೋಣ ಅಂತ. ಇಲ್ಲ ಸರ್ ನಮ್ಗೆ ಇದೇ ಥರ ಬೇಕು ಅಂತೇಳಿ ಶಾಂಪಲ್ ಕೊಟ್ಟಿದ್ರು, ಅದೇ ಥರ ಮಾಡಿದ್ದೀವಿ. ಇದೊಂದಾಯಿತು. ಮತ್ತು ಇದು ಬಂದು ಚಿನ್ನದ್ದು ಗುಂಡು. ಇದೇನಂದರೆ ಇದಕ್ಕೆ ಮೊದಲು ತಾಳಿ ಪಕ್ಕದಲ್ಲಿ ಹಾಕ್ಕೊಳ್ತಿದ್ರು, ಅಷ್ಟಳ ಗುಂಡು ಅಂತ ಹಾಕ್ತಿದ್ರು. ಇವಾಗ ಈ ಥರ ಬರುತ್ತೆ, ಈ ಥರ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು G7 ಅಲ್ಲಿ ಮಾಡಿದ್ದು ಅಲ್ಲ. ನೀವು ಬರೀ G7 ಅಲ್ಲೇ ತಗೋಬೇಕು, ನಾನು ಹೋಗ್ಲೇಬಾರ್ದು.